ಬಂಧುಗಳೇ, ಇಂದು ಕೋಲಾರ ಜಿಲ್ಲೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ನಡೆಯೋದಕ್ಕೆ ತಾವೆಲ್ಲರೂ ಕೂಡ ಕಾರಣಭೂತರಾಗಿದ್ದೀರಾ. ರಾಹುಲ್ ಗಾಂಧಿರವರ ಜೈ ಭಾರತ್ ಯಶಸ್ವಿ ಕಾರ್ಯಕ್ರಮ ಇದು. ಒಂದು ಬೃಹತ್ ಸಭೆ ಈ ನಮ್ಮ ಬಿಜೆಪಿ ಪಾರ್ಟಿಯ 3570 किलोमीटर कन्याकुमारी से कश्मीर तक कर्नाटक के एक बड़े हिस्से के अंदर से माननीय राहुल गांधी जी एक नारा लगाएं जोर से, कांग्रेस पार्टी, राहुल गांधी, भारत माता की, श्री राहुल गांधी जी। मीटिंग के शुरुआत में कर्नाटका की जनता से सीधी बात करना चाहता हूं। कुछ ही दिनों में कांग्रेस पार्टी की सरकार आएगी, तो कांग्रेस पार्टी की सरकार कर्नाटका के युवाओं के लिए, महिलाओं के लिए, गरीबों के लिए क्या करेगी? आप 2-3 वायदे जनता से कीजिए और जिस दिन आपकी सरकार बने पहली कैबिनेट मीटिंग में उन वायदों को आप पूरा करके दिखाइए। कर्नाटका की सरकार गरीबों की सरकार, किसानों, मजदूरों और छोटे व्यापारियों की सरकार बनाएगी। भाइयों और बहनों, पूरी मेजॉरिटी से कांग्रेस पार्टी को यहां जिताना है। बीजेपी की पूरी कोशिश होगी कि वो 40% कमीशन वाले पैसे से सरकार को तोड़ने की कोशिश करे। जो पैसा आपसे चोरी किया उसी का प्रयोग करके फिर से आपकी सरकार चोरी करने की कोशिश करेंगे। कम से कम 150 सीटें कांग्रेस को आज जीतनी चाहिए। और जो हमारे कार्यकर्ता हैं, कांग्रेस पार्टी के बब्बर शेर हैं, आप निकलिए, जनता के बीच में जाइए और 150 सीटें यहां जितवाइए। धन्यवाद। ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಸಹನೆಯ ಸಾಕಾರ ಮೂರ್ತಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ತಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬೋಲೋ ಭಾರತ್ ಮಾತಾ ಕಿ. ಇವತ್ತು ತಾವೆಲ್ಲ ಕೇಳಿದ್ದೀರಿ, ಸತ್ಯವನ್ನ ಉಳಿಸ್ಲಿಕ್ಕೋಸ್ಕರ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಬದುಕಿಲ್ಲ ಅಂತ ಹೇಳ್ದಂಗೆ ಸತ್ಯವನ್ನ ನಾಶ ಮಾಡಲು ಹೊರಟಂತ ಈ ಬಿಜೆಪಿ ಸರ್ಕಾರದ ವಿರುದ್ಧ ಸಿಡಿದೇಳಲು ಇವತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಶಕ್ತಿ ಎಲ್ಲಿಂದ? ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ಗೆದ್ದಾಗ ಮಾತ್ರ ಇದಕ್ಕೆ ಶಕ್ತಿಯನ್ನು ಕೊಟ್ಟಕ್ಕೆ ಆಗ್ತದೆ ಅನ್ನೋದನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು. ಕೇವಲ ಮತದಾನ ದಿನ ಅಲ್ಲ, ಪ್ರಜಾಪ್ರಭುತ್ವದ ಹಬ್ಬ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ತರುವಂತ ದಿನ, ಅವರ ಅನ್ನಭಾಗ್ಯ ಹೆಚ್ಚಿಸುವಂತ ದಿನ, ನಿರುದ್ಯೋಗ ಯುವಕರಿಗೆ ಯುವ ನಿಧಿಯನ್ನ ಕೊಡುವಂತ ದಿನ, ನಿಮ್ಮ ಬೆಲೆಗಳನ್ನ ಗಗನಕ್ಕೆ ಏರ್ತಾ ಇದೆ, ನಿಮ್ಮ ಕುಟುಂಬನ ಉದ್ಧಾರ ಮಾಡಬೇಕು. ಈ 4 ಕೂಡ ನಾವು ಜಾರಿ ತರುವಂತ ಕೆಲಸವನ್ನ ಮಾಡ್ತೇವೆ. ಇದು ನಮ್ಮ ಶಪಥ, ಶಪಥ, ಶಪಥ. ನಮ್ಮ ಪ್ರೀತಿ ವಿಶ್ವಾಸ ಇರಲಿ. ಈ ರಾಜ್ಯದಲ್ಲಿ ಬಿಜೆಪಿ ಪರಿಸ್ಥಿತಿ ಏನಾಗ್ತಾ ಇದೆ ನೋಡ್ತಾ ಇದೀರಲ್ಲ. ಯಾರ್ಯಾರು ಇವತ್ತು ಸುಮಾರು 47 ಜನ ಬಿಜೆಪಿ ನಾಯಕರುಗಳು ಪಕ್ಷವನ್ನು ಬಿಟ್ಟು ನಮ್ಮ ಕಡೆ ನೋಡ್ತಾ ಇದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವನ್ನ ಕೊಂಡು ಕೇಳಿದ್ದೇನೆ, ನಂದಿನಿ ಪದಾರ್ಥಗಳನ್ನ ಮಾತ್ರ ಕೊಂಡು ಕೇಳ್ತೇವೆ. ಇವತ್ತು ಪ್ರತಿ ಮನೆಗೆ ಅನ್ಯಾಯವನ್ನ ಮಾಡಿದ್ದಾರೆ. ಪೆಟ್ರೋಲ್, ಗ್ಯಾಸ್, ಡೀಸೆಲ್, ಗೊಬ್ಬರ